ಬೆಂಗಳೂರು ಮೂಲದ ದಂಪತಿ ಡ್ಯಾನಿಶ್ ಅಬ್ದಿ ಮತ್ತು ವೃಷಾಲಿ ಪ್ರಸಾದೆ ಐತಿಹಾಸಿಕ ರಾಮಸೇತು ಮಾರ್ಗದಲ್ಲಿ ಶ್ರೀಲಂಕಾದಿಂದ ಭಾರತಕ್ಕೆ ಪಕ್ಕಪಕ್ಕದ ತೆರೆದ ನೀರಿನಲ್ಲಿ ಈಜುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ. ಐತಿಹಾಸಿಕ ರಾಮಸೇತು ಮಾರ್ಗದಲ್ಲಿ ಶ್ರೀಲಂಕಾದಿಂದ ಭಾರತಕ್ಕೆ ಸಮುದ್ರದ ಮೇಲೆ ಸತತವಾಗಿ ಈಜುವ ಮೂಲಕ ಸಾಧನೆ ಮಾಡಿದ್ದಾರೆ. ಧನಿಷ್ ಅಬ್ದಿ ಮತ್ತು ವೃಷಾಲಿ ಎಂಬ ಈ ದಂಪತಿಗಳು ಕೇವಲ 10 ಗಂಟೆ 45 ನಿಮಿಷಗಳಲ್ಲಿ ಈ ಕಠಿಣ ಗುರಿಯನ್ನ ಪೂರ್ಣಗೊಳಿಸಿ ಹೊಸ ದಾಖಲೆ ಬರೆದಿದ್ದಾರೆ. ಶ್ರೀಲಂಕಾದ ತಲೈಮನ್ನಾರ್ನಿಂದ ತಮ್ಮ ಪ್ರಯಾಣವನ್ನ ಪ್ರಾರಂಭಿಸಿದ ಈ ದಂಪತಿಗಳು ಭಾರತದ ಧನುಷ್ಕೋಡಿ ತೀರವನ್ನ ತಲುಪಿದ್ದಾರೆ. ಸಮುದ್ರದ ಬಲವಾದ ಪ್ರವಾಹಗಳು, ಭಾರಿ ಅಲೆಗಳು ಮತ್ತು ದೈಹಿಕ ಆಯಾಸದಂತಹ ಹಲವಾರು ಸವಾಲುಗಳನ್ನ ಎದುರಿಸಿ ಇವರು ಸಾಧನೆ ಮಾಡಿದ್ದಾರೆ. ಇವರ ಸುರಕ್ಷತೆಗಾಗಿ ಕೋಸ್ಟ್ ಗಾರ್ಡ್ ಮತ್ತು ಪ್ಯಾರಾಮೆಡಿಕಲ್ ತಂಡಗಳು ನಿರಂತರವಾಗಿ ಮೇಲ್ವಿಚಾರಣೆ ನಡೆಸಿದ್ದವು. ವರದಿಗಳ ಪ್ರಕಾರ ಅಬ್ದಿ ಮತ್ತು ಪ್ರಸಾದೆ ಈಗ ಶ್ರೀಲಂಕಾದಿಂದ ಭಾರತಕ್ಕೆ ರಾಮಸೇತು ಮಾರ್ಗದಲ್ಲಿ ತೆರೆದ ನೀರಿನಲ್ಲಿ ಈಜುವ ಮೊದಲ ದಂಪತಿಗಳು ಇವರೇ ಆಗಿದ್ದಾರೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗಿದೆ.